ಇನ್ನು ರಾಮ ಭಕ್ತ ಕರಸೇವಕ್ ಶ್ರೀಕಾಂತ್ ಪೂಜಾರಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶ್ರೀರಾಮ ಸೇನೆ ಖಂಡನೆ ವ್ಯಕ್ತಪಡಿಸಿದೆ. ಇವತ್ತೆಲ್ಲ ಮೊನ್ನೆನೂ ಕೂಡ ಖಂಡನೆ ವ್ಯಕ್ತಪಡಿಸಿದೆ. ಸಿಎಂ ಇಲ್ಲಿನ ಶಾಸಕರು ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಶ್ರೀಕಾಂತ್ ಕ್ರಿಮಿನಲ್ ಅಂತ ದಾರಿ ತಪ್ಪಿಸುವ ಕೆಲಸ ಆಗ್ತಾ ಇದೆ ಅಂತೇಳಿ ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಕೇಸ್ಗಳಿಂದ ಅಂತಲ್ಲ, ಕೆಲ ಕೇಸ್ಗಳಿಂದ ನಿರ್ದೋಷಿ, ಒಂದಷ್ಟು ಕೇಸ್ಗಳಲ್ಲಿ ಬಾಂಡ್ ಓವರ್ ಬರೆಸ್ಕೊಂಡು ಕಳಿಸ್ಕೊಡ್ಲಾಗಿದೆ. ಸೊ ಈಗ ರಿಲೀಸ್ಗೆ ಅವರು ಒತ್ತಾಯವನ್ನು ಹಾಕ್ತಿದ್ದಾರೆ, ಆಗ್ರಹಿಸ್ತಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರು ಅವರ ಕುಟುಂಬವನ್ನು ಭೇಟಿ ಮಾಡಿದ್ರು. ಅವರ ಪುತ್ರ ಮಂಜುನಾಥ್ ಪೂಜಾರಿ ಜೊತೆ ಮಾತುಕತೆಯನ್ನು ನಡೆಸ್ತಾ ಇರುವಂಥ ದೃಶ್ಯವನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ, ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಹೇಳಿದ್ದಾರೆ. ಜೊತೆಗೆ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಅಂತೇಳಿ ಅವರು ಆಗ್ರಹಿಸಿದ್ದಾರೆ. ಜನ್ಮಭೂಮಿ ಹೋರಾಟಗಾರ ಶ್ರೀಕಾಂತ್ ಪೂಜಾರಿ ಅವರ ಬಂಧನ ಇಡೀ ದೇಶದಾದ್ಯಂತ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇನ್ನು ಈ ಶ್ರೀಕಾಂತ್ ಪೂಜಾರಿ ಅವರ ಮನೆಗೆ ಶ್ರೀರಾಮ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ಭೇಟಿ ನೀಡಿ ಅವರ ಕುಟುಂಬಸ್ಥರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದಾರೆ. ಸದ್ಯ ನನ್ನ ಜೊತೆ ಮುತಾಲಿಕ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಶ್ರೀಕಾಂತ್ ಪೂಜಾರಿ ಈಗಾಗಲೇ ಬಂಧನ ಆಗಿರುವಂಥ ಶ್ರೀಕಾಂತ್ ಪೂಜಾರಿ ಅವರ ಪ್ರಕರಣದ ಸಮಗ್ರ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಿ ಸರ್? ಮೊದಲನೇದಾಗಿ ಈ ಪ್ರಕರಣವನ್ನು ಖಂಡಿಸ್ತಾ ಇದ್ದೀನಿ. ಈ ಘಟನೆ ಆಗಬಾರ್ದಾಗಿತ್ತು. ಈ ಘಟನೆಯ ಮೂಲಕ ಕಾಂಗ್ರೆಸ್ಸು ನಾವು ಹಿಂದೂ ವಿರೋಧಿಗಳಿದ್ದೀವಿ ಅನ್ನುವಂಥದ್ದು ಸಿದ್ಧ ಮಾಡಿ ತೋರಿಸಿದರು. ಮಾನ್ಯ ಸಿದ್ದರಾಮಯ್ಯನವರು ಗೃಹ ಮಂತ್ರಿಗಳು ಸಮಜಾಯಿಸಿ ಹೇಳ್ತಾ ಇದ್ದಾರೆ, ಅವರೊಬ್ಬ ಕ್ರಿಮಿನಲ್ ಇದ್ದಾನೆ ಅಂತೇಳಿ. ಶ್ರೀಕಾಂತ್ ಪೂಜಾರಿ ಕ್ರಿಮಿನಲ್ ಇದ್ದಾನೆ, 14 ಕೇಸ್ ಇದ್ದಾವೆ ಅಂತೇಳಿ ಹಸಿ ಸುಳ್ಳನ್ನು ಹೇಳ್ತಾ ಇದ್ದಾರೆ, ದಾರಿ ತಪ್ಪಿಸ್ತಾ ಇದ್ದಾರೆ. ಸೊ ಕ್ರಿಮಿನಲ್ ಅಲ್ಲ, ಗುಂಡ ಅಲ್ಲ, ಕೇಸ್ಗಳೆಲ್ಲ ನಿರ್ದೋಷ ಆಗಿ ಕೋರ್ಟ್ ಬಿಡುಗಡೆ ಮಾಡಿದೆ. ಕ್ರಿಮಿನಲ್ಲೇ ಇದ್ದ, ಗುಂಡಾನೇ ಇದ್ದಿದ್ರೆ ಇಷ್ಟೊತ್ತಿಗೆ ಜೈಲಿನೊಳಗಡೆ ಇರ್ತಿದ್ರು ಅವರು. ಸೊ ನೀವು ಹಸಿ ಸುಳ್ಳನ್ನು ಹೇಳಿ ನಿಮ್ಮ ಹಿಂದೂ ವಿರೋಧಿಯನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ನೀವು ಬತ್ತಲೆ ಆಗಿದ್ದೀರಿ. ಈಗ ಆಲ್ರೆಡಿ ಸಮಾಜದ ಎದುರುಗಡೆಗೆ ಹಿಂದೂ ವಿರೋಧಿ ಅಂಥೇಳಿ ಬತ್ತಲೆ ಆಗಿದ್ದೀರಿ. ಸೊ ಇನ್ನು ಏನಿದ್ರು ಅವನು ಬಿಡುಗಡೆ ಅಥವಾ ಈ ಕೇಸಿನ ಸಂಬಂಧಪಟ್ಟಂಥ ಮುಂದಿನ ಪ್ರಕ್ರಿಯೆ ಶಾಂತವಾಗಿ ಸಮಾಧಾನವಾಗಿ ಅದನ್ನು ಮುಗಿಸೋ ಹಾಗೆ ಪ್ರಯತ್ನ ಮಾಡಿ ಅಂತನ್ನುವಂಥದ್ದು ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ಈಗ ಒಂದು ಕಡೆ ಕಾಂಗ್ರೆಸ್ ನಾಯಕರು, ಅದೇ ರೀತಿ ಪೊಲೀಸ್ ಅಧಿಕಾರಿಗಳು ಶ್ರೀಕಾಂತ್ ಪೂಜಾರಿ ಅವ್ರ ಮೇಲೆ ಲಾಂಗ್ ಪೆಂಡಿಂಗ್ ಕೇಸ್ ಇತ್ತು, ಅದೇ ರೀತಿ ಇಷ್ಟು ವರ್ಷಗಳ ಕಾಲ ಅವರು ತಲೆಮರೆಸ್ಕೊಂಡಿದ್ರು ಅಂತಕ್ಕಂಥ ಹೇಳಿಕೆಯನ್ನು ನೀಡ್ತಾರೆ. ಆದರೆ ಶ್ರೀಕಾಂತ್ ಪೂಜಾರಿ ಅವ್ರನ್ನ 3 ಬಾರಿ ಠಾಣೆಗೆ ಕರೆಸಿ ಅವರ ಕಡೆಯಿಂದ ಮುಚ್ಚಳಿಕೆ ಪತ್ರವನ್ನು ಬರೆಸ್ಕೊಂಡಿದ್ದಾರೆ. ಸರ್, ಏನು ಹೇಳ್ತೀರಿ ಸರ್ ಈ ಬಗ್ಗೆ? ನೋಡಿ, ತಲೆಮರೆಸ್ಕೊಂಡಿದ್ದ ಅಂತನ್ನೋದು ಎಷ್ಟು ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ಈ ಗುನ್ನೆ ಇದ್ದಂಥ ಈ ಲೀಸ್ಟೇ ಹೇಳುತ್ತೆ. 92ರ ನಂತರ ಕೇಸ್ಗಳಾಗಿದ್ದಾವೆ. 98 ಕೇಸ್ ಆಗಿದೆ, 96ಕ್ಕಾಗಿದೆ, 2002ರಲ್ಲಾಗಿದೆ, 2004ರಲ್ಲಾಗಿದೆ. ಕೋರ್ಟ್ ಅಟೆಂಡ್ ಆಗಿದ್ದಾರೆ, ಜಾಮೀನು ತೊಗೊಂಡಿದ್ದಾರೆ, ಪೊಲೀಸ್ ಸ್ಟೇಷನ್ ಭೇಟಿ ಕೊಟ್ಟಿದ್ದಾರೆ, ಬಾಂಡ್ಗಳನ್ನು ಬರೆದು ಕೊಟ್ಟಿದ್ದಾರೆ. ಸೊ ಇವೆಲ್ಲ ಪ್ರಕ್ರಿಯೆ ಕೂಡ ಪೊಲೀಸ್ ಸ್ಟೇಷನ್ ಸುತ್ತಮುತ್ತಲೇ ಆಗಿದೆ. ಅಂದರೆ ನೇರವಾಗಿ ಅವರೆಲ್ಲ ಓಡಾಡಿದ್ದಾರೆ. ಅವಾಗ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಅವಾಗ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ. ಸೊ ಮೇಲಿನ ಸೂಚನೆ ಅಂದರೆ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಹಿಂದೂ ಕಾರ್ಯಕರ್ತರು ರಾಮ ಭಕ್ತರ ಮೇಲೆ ಕೇಸಸ್ ಇದ್ದಾವೆ ಅವ್ರನ್ನೆಲ್ಲರನ್ನು ಬಂಧನ ಮಾಡಿ ಸೂಚನೆ ಬಂದಿದ್ದರಿಂದನೇ ಈ ಘಟನೆ ಆಗಿದೆ ಅಂತ ಅನ್ನೋದು 100ಕ್ಕೆ 100 ಸತ್ಯ. ನೀವು ಇಲ್ಲಿ ಹಾಳೆನೇ ತೋರಿಸುತ್ತೆ, ಲೀಸ್ಟನ್ನೇ ತೋರಿಸುತ್ತೆ. ಸೊ ಹಾಗಾಗಿ ಜನರ ದಾರಿ ತಪ್ಪಿಸುವಂಥ ಕೆಲಸ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಅಂತನ್ನುವಂಥದ್ದು ಹೇಳ್ತಾ ಇದ್ದಾರೆ. ಇದಿಷ್ಟು ಶ್ರೀರಾಮ್ ಸೇನೆಯ ಮುಖ್ಯಸ್ಥರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರ ಮಾತು. ಒಂದು ಕಡೆ BK ಹರಿಪ್ರಸಾದ್ ಅವರ ಹೇಳಿಕೆ ಜೊತೆಗೆ ಡಾಕ್ಟರ್ ಯತೀಂದ್ರ ಅವರ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಭಾರತ ಹಿಂದೂ ರಾಷ್ಟ್ರ ಆಗೇ ಆಗುತ್ತೆ ಅಂತಕ್ಕಂಥ ಸ್ಪಷ್ಟವಾದಂಥ ಪ್ರತಿಕ್ರಿಯೆಯನ್ನು ಮುತಾಲಿಕ್ ಅವರು ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.